ಎಸ್ ವೆಲ್ಕಮ್ ಬ್ಯಾಕ್ ಸರ್. ಸಾದಿಕ್ ಸರ್ ನೀವು ಮಾತನಾಡ್ತಿದ್ರಿ. ಹೇಳಿ ಹೇಳಿ ಹೇಳಿ. ಒಂದು ನಿಮಿಷ ಸರ್, ಅವ್ರು ಮಾತಾಡ್ಬಿಡ್ಲಿ, ಸಾದಿಕ್ ಸರ್ ಮಾತಾಡ್ಲಿ ಸರ್, ಹೇಳಿ. ನೋಡಿ ಮೇಡಮ್, ಏನಂದರೆ ನೋಡಿ, ನಮ್ಮ ಮುಸಲ್ಮಾನರಿಗೆ ಒಂದು ದೊಡ್ಡ ಇವರು ಶಾಕ್ ಕೊಟ್ಟರು. ಯಾಕಂದರೆ ನಮ್ಮ ಹಳೆ ಲೀಡರು ನಸೀರ್ ಅಹಮದ್ ಸರ್ ಇದ್ದಾರಲ್ಲ, ಅವರು 45 ವರ್ಷ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ಗೆ. ಅವ್ರನಿಂದಾನೇ ಕನೆಕ್ಷನ್ ಇರೋದು ಮುಸಲ್ಮಾನರು ಉಲುಮಾಗಳು ಈ ಕಾಂಗ್ರೆಸ್ಗೆ ಜೈಂಟ್ ಇರೋದು. ಅವರು ತೆಗೆದ್ರಲ್ಲ ಆ ಮಾತು ಇದು ಏನಂದರೆ ದಾವಣಗೆರೆಗೆ ಸೀಟ್ ಕೊಡಲಿಲ್ಲ. ಆ ಮಾತು ಜಮೀರ್ ಅಹಮದ್ಗೆ ಅವ್ರಿಗೆ ಅವಮಾನ ಮಾಡಿದ್ರು. ಉಲುಮಾಗೆ ಅವಮಾನ ಮಾಡ್ದ ಅವನು ಯಾರು, ಸುರ್ಜಿವಾಲ. ಏನು ಇಲ್ಲ, ಉಲುಮಾ ಮಾತೆಲ್ಲ ತಗೊಂಡು ಬ್ಲಾಕ್ ಮೇಲ್ ಮಾಡಬೇಡಿ ಅಂತ ದಯವಿಟ್ಟು ಮಾತಿನಲ್ಲಿ ಇಡ್ತಾ ಇರಲಿ. ಸಿಂಗ್ಯುಲರ್ ಭಾಷೆನ ದಯವಿಟ್ಟು ಸುಮ್ಮನೆ ಕುತ್ಕೊಳ್ರಿ, ಸುಮ್ಮನೆ ಕುತ್ಕೊಳ್ಳಿ ನೀವು. ನಮ್ಮ ಇದು ಹೇಳೋ ಟೈಮಲ್ಲಿ ಅಡ್ಡ ಬರಬಾರ್ದು, ನೀವು ಅಡ್ಡ ಬರಬಾರ್ದು, ಅಡ್ಡ ಬರಬಾರ್ದು, ಅಡ್ಡ ಬರಬಾರ್ದು. ನಮ್ಮ ಭಿಕ್ಷನಲ್ಲಿ ಇರೋದು ಕಾಂಗ್ರೆಸ್, ಅಡ್ಡ ಬರಬಾರ್ದು. ಒಂದ್ ನಿಮಿಷ ಭಾಷೆಯಲ್ಲಿ ಇಡ್ತಾ ಇರ್ಲಿ. ನೋಡಿ ವ್ಯಕ್ತಿಗೆ ನೋಡಿ ಅವಮಾನ ಮಾಡಿದ್ರ ಏನ್ ಅವ್ನಿಗೆ ಮರ್ಯಾದೆ ಕೊಡೋದು? ಒಂದ್ ನಿಮಿಷ, ಆ ಉಲ್ಮಾಗಳು ಅವಮಾನ ಮಾಡಿದ್ಮೇಲೆ ಸೀಟ್ ಕೊಡಲಿಲ್ಲ. ಆವಾಗ ನಾವು ಚಾಲೆಂಜ್ ಮಾಡಿದ್ದು ದಾವಣಗೆರೆಯಲ್ಲಿ ತೋರಿಸ್ತೀವಿ ಅಂತ. ಆದರೆ ಏನಾಯ್ತು, ಜಮೀರ್ ಅಹಮದ್ ಅವರು ಲಾಸ್ಟ್ನಲ್ಲಿ ಹೋದ್ರಲ್ಲ, ಆವಾಗೇ ಸ್ವಲ್ಪ ಟನ್ ಮಾಡಿದ್ರು. ಯಾಕಂದರೆ ಜಮೀರ್ ಅಹಮದ್ ನಮ್ಮ ಮುಸಲ್ಮಾನಿಗೆ ದೊಡ್ಡ ಲೀಡರ್. ಅವರನ್ನು ಅವಮಾನ ಮಾಡಿದ್ದಾನೆ. ಅವರು ಯಾರೋ ಸಮರ್ಥ ಅವನ ಅಪ್ಪ, ಅವನು ಅವಮಾನ ಮಾಡ್ದ. ತಿರ್ಗಾ ಪಾರ್ಟಿ ಮುಖ ನೋಡ್ಕೊಂಡು ಜಮೀರ್ ಅವರು ಹೋದರು. ಜಮೀರ್ ಮುಖ ನೋಡಿಕೊಂಡು ನಮ್ಮ ಮುಸಲ್ಮಾನರು ದೊಡ್ಡವರೆಲ್ಲ ಓಟ್ ಹಾಕಿದ್ರು. ಯುವಕರೆಲ್ಲ ಯಾರಿಗೆ SDP ಹಾಕಿದ್ದು 29,000 ಇಲ್ಲ 19,000. ಒಂದೇ ನಿಮಿಷ, ನಾನು ನಿಮಗೆ ಇಂಟರಪ್ಟ್ ಮಾಡ್ತೀನಿ. ಒಂದೇ ನಿಮಿಷ. ನಿಮ್ಮ ಒಬ್ರು ಸಚಿವರುಗಳದು ಅಥವಾ ನಿಮ್ಮ ಅಲ್ಪಸಂಖ್ಯಾತರ ಲೀಡರ್ದು ಯಾರೋ ಒಬ್ರು ಪೊಲಿಟಿಕಲ್ ಅಲ್ಲಿ ಇರ್ತಕ್ಕಂಥವ್ರದ್ದು ಆಡಿಯೋಗಳು ವೈರಲ್ ಆಯ್ತು ಅಂತ ಹೇಳ್ತಾರೆ. ಅದು ನಿಜಾನ ಸುಳ್ಳ ಹೇಳಿ, ಇದಕ್ಕೊಂದು ಸ್ಪಷ್ಟನೆ ಕೊಡಿ. ಅವ್ರು SDPI ಮತಗಳು ಹಾಕಿ ಅಂತ ಹೇಳಿರೋದು ಆಡಿಯೋಗಳಿದೆ ಅಂತಾರೆ. ನೋಡಿ, ಹಾಗಾಗಿ ಅವ್ರಿಗೆ ಸಸ್ಪೆಂಡ್ ಮಾಡಲಾಯ್ತು ಅನ್ನೋ ಈ ವಿವಾದಗಳು ಕೂಡ ಇದೆ. ಜನ ಮುಂದೆ ತರಿಸ್ಲಿ, ತರಿಸ್ಲಿ. ಸುಳ್ಳು, ಅದೆಲ್ಲ ಸುಳ್ಳು. ನೋಡಿ, ಅವ್ರಿಗೆ ಇದಕ್ಕೆ ಬಾಗಲಕೋಟೆ ಕಳ್ಸಿದ್ರು ನಸೀರ್ ಅಹಮದ್ ಅವ್ರಿಗೆ. ಅಲ್ಲಿ ಕಲ್ಸ್ಬಿಟ್ಟು ಯಾವ್ದಾದ್ರು ಒಂದು ದೊಡ್ಡ ಶಕ್ತಿ ಹಿಂದೆ ಇಲ್ಲ ಅಂದ್ರೆ SDPI ಅಲ್ಲಿ 19,000 ಬಗ್ಗೆ ಏನಂದ್ರೆ ನೋಡಿ, ಇವರು ಎಲ್ಲ ಇದರಲ್ಲಿ ಫೇಲರ್ ಆಯ್ತು. ಮುಸಲ್ಮಾನರಿಗೆ ಯುವಕರು ಹಾಕಿದ್ದು, ಮುಸಲ್ಮಾನ್ ಯುವಕರು ಹಾಕಿದ್ದು ಈ ಸಾಲಿ 19,000, ನೆಕ್ಸ್ಟ್ 70,000 ವೋಟ್ ಕೊಡ್ತಾರೆ SDPIಗೆ. 70,000 ಕೊಡ್ತಾರೆ. ಬಿಜೆಪಿ 10ರಿಂದ 15,000 ವೋಟ್ಗಳನ್ನ SDPIಗೆ ಹಾಕಿದ್ದಾರೆ. SDPIಗೆ ಬಿದ್ದಿರ್ತಕ್ಕಂಥದ್ದು ಬಿಜೆಪಿ ವೋಟ್ಗಳು. ಬಿಜೆಪಿ ಅವರು ಯಾರು ಹಾಕ್ಸಿದ್ದಾರೆ SDPIಗೆ? ಬಿಜೆಪಿ ಅವರೇನೆ, ಅಲ್ಲಿನ ಸ್ಥಳೀಯರು. ರಾಜ್ಯದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಕಾರಣದಿಂದ SDPIಗೆ ವೋಟ್ ಹಾಕಿರೋರು ಬಿಜೆಪಿ ಅವರು. ರಾಜ್ಯಕ್ಕೂ SDPI ಬಿಜೆಪಿ ಅವರು ವೋಟ್ ಫಂಡ್ ಮಾಡ್ತಾರೆ ಬಿಜೆಪಿ ಅವರು. SDPIಗೆ ಫಂಡ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. SDPIನ ಬೆಳೆಸ್ತಿದ್ದಾರೆ ಬಿಜೆಪಿ ಅವರು. ಯಾಕೆ ಅಂತಂದ್ರೆ ಪ್ರತಿ ಬಾರಿ ಗಲಾಟೆ ಆದಾಗ SDPI ಮತ್ತೆ ಬಿಜೆಪಿ ಜೊತೆನಲ್ಲಿ ಹೋಗ್ತಾರೆ. ಸರ್, ಹಾಗಿದ್ರೆ ದಾವಣಗೆರೆ SDPI ಕ್ಯಾಂಡಿಡೇಟ್ ಗೆ ಬಿಜೆಪಿ ಅವರು ಹಣ ಕೊಟ್ಟಿದ್ದಾರೆ ಅಂತ ನಿಮ್ಮ 100% ಹೌದು. ಏನ್ ಮೇಡಮ್, ಇದಕ್ಕೇನು ಹೇಳ್ತೀರಾ? ಕೈಲಾಗದವರು ಮೈಯೆಲ್ಲ ಪಡ್ಸ್ಕೊಂಡು ನಾವು ಮಾತಾಡ್ತಿರೋದು ಏನು ಹಿಜಾಬ್ ಬಗ್ಗೆ ಏನು ಆದೇಶ ತಂದಿದೆ ನೋಡಿ. 3 ವರ್ಷದಿಂದ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕಾಗಿಲ್ಲ. ಇವರ ಕುರ್ಚಿಯ ಕಾದಾಟ ಬಿಟ್ಟು ನಾವೇನು ಡಿಬೇಟ್ಗಳು ಮಾಡಿಲ್ಲ. ಈ ಕುರ್ಚಿ ಕಾದಾಟ, ಇವರ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಈ ಥರ ತರ್ತಾನೆ ಇರ್ತಾರೆ. ಅವರಿಗೂ, ಕಾಂಗ್ರೆಸ್ ಅವರಿಗೂ ಗೊತ್ತಿದೆ ಇದು ಆಗಲ್ಲ ಅನ್ನೋದು ಗೊತ್ತಿದೆ. ಸುಪ್ರೀಂ ಕೋರ್ಟಲ್ಲಿ ವಿಷಯ ಇದೆ ಅನ್ನೋದು ಗೊತ್ತಿದೆ. ನಿಜಕ್ಕೂ ಅವರಿಗೆ ಹಿಜಾಬ್ ಈ ಥರದ್ದು ಮಾಡಬೇಕು ಅಂತ ಮನಸ್ಥಿತಿ ಆ ಥರ ಇದ್ದಿದ್ರೆ ಅವ್ರು ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಹಿಜಾಬ್ ಅಲ್ಲ, ಯಾವುದೇ ಧಾರ್ಮಿಕ ಸಂಕೇತವನ್ನ, ಯಾವುದೇ ಧಾರ್ಮಿಕ ಸಂಕೇತವನ್ನ, ನನ್ನ ಸಮಯ ಅದು ಯಾವುದೇ ಧಾರ್ಮಿಕ ಸಂಕೇತವನ್ನ ನಾವು ಪ್ರಶ್ನೆ ಮಾಡೋದಿಲ್ಲ. ಅಂದ್ರೆ ನಾವು ಭಾರತದಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಕನ್ನಡಿಗರಿಗೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಆಚರಣೆ ಸಂವಿಧಾನ ಈಗ 3 ವರ್ಷ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ನೆನಪಿಗೆ ಬಂತು. ಒಂದ್ ನಿಮಿಷ, ನಾವು ಒಂದೊಂದು ಕೆಲಸವನ್ನು ನಾವು ಸಂವಿಧಾನದಲ್ಲಿ ಆಶಯ ಇದೆ. ಸಂವಿಧಾನದಲ್ಲಿ ಮೊದಲ ಪಾಯಿಂಟ್ ಏನಿತ್ತು, ನಾವು ಹಿಜಾಬ್ ವಿರೋಧಿಗಳಲ್ಲ. 7 ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನೇ ನಿಷೇಧ ಮಾಡಿದ್ದಾರೆ.
7 ಇಸ್ಲಾಮಿಕ್ ರಾಷ್ಟ್ರದಲ್ಲೇ ಮಾಡಿದ್ದಾರೆ. ಸುಳ್ಳು ಹೇಳ್ಬೇಡಿ ಮೇಡಮ್. ಸುಳ್ಳು ಹೇಳ್ತಾ ಇಲ್ಲ ಸರ್. ಬಿಜೆಪಿನವರು ಬೇರೆ ಸುಳ್ಳು ಮುಸಲ್ಮಾನ್ ಮಾತು ಬಂದ್ರೆ ಸುಳ್ಳು ಹೇಳೋದು. ಸುಳ್ಳು ಹೇಳ್ಬೇಡಿ, ಅದು ಧರ್ಮದ ಒಂದು ಭಾಗ. ನಮ್ಗೆ ಹಿಜಾಬ್ ಮುಖ್ಯ. ಅವ್ರು ಕಂಪ್ಲೀಟ್ ಮಾಡಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಅವ್ರು ಹೇಳಿ, ನೀವು ಉತ್ತರ ಹೇಳಿ. ನಾವು ಕೇಳ್ತಾ ಇರೋದು ಏನು ಗೊತ್ತಾ, ನಾವು ಮತ್ತೊಮ್ಮೆ ಹೇಳ್ತೀನಿ, ನಾವು ಹಿಜಾಬ್ ವಿರೋಧಿಗಳಲ್ಲ. ನಾನು ಹೇಳ್ತಿರೋದು ಹಿಜಾಬ್ ಅನ್ನ ಸ್ಕೂಲ್ ಒಳಗಡೆ ತಂದ್ರೆ ನಾಳೆ ಕ್ರಿಶ್ಚಿಯನ್ರು ಶಿಲುಬೆ ತರಿಸ್ಕೊಂಡ್ ಬರ್ತಾರೆ, ಇನ್ನೊಬ್ರು ಬೇರೆಯವರು ಇನ್ನೊಂದು ಪೇಟ್ ಹಾಕೊಂಡ್ ಬರ್ತಾರೆ. ನೋಡಿ, ನಮ್ಮ ಯೂನಿಫಾರ್ಮ್ ಅಂದ್ರೆ ಏನು, 1982 ಎಜುಕೇಶನ್ ಆಕ್ಟ್ ಏನ್ ಹೇಳುತ್ತೆ? ನಾನು ಹೇಳ್ತಾ ಇರೋದು, ಇವರು ಏನು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಓಡಾಡುವಂತ ರಾಹುಲ್ ಗಾಂಧಿ ಅವರು ಅಥವಾ ಇವರ ಮುಖಂಡರುಗಳು ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಲ್ವಾ? ಆಲ್ರೆಡಿ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇರುವಾಗ ಅದರದ್ದು ತರದೆ ಇದನ್ನು ಸುಮ್ಮನೆ ಇವರು ಮುಸ್ಲಿಮರು ಓಲೈಕೆ ಮಾಡಕ್ಕೆ ತಾನೇ ಇದು ತರ್ತಾ ಇರೋದು. ಇದು ಆಗುತ್ತೆ ಅಂತ ಇದ್ರೆ ಅವ್ರು ತರ್ಬೋದು. ಇನ್ನು ಸುಪ್ರೀಂ ಕೋರ್ಟ್ ಏನು ಕೊಡುತ್ತೆ ನೋಡಿ, ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ತಲೆಬಾಗಬೇಕು. ಇನ್ನೊಂದೆರಡು ತಿಂಗಳಲ್ಲಿ ಈಗ ಜೂನು ಸ್ಕೂಲ್ ಸ್ಟಾರ್ಟ್ ಆಗೋ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಆಧಾರ ಬಂತು ಅಂತ ಹೇಳೋಣ, ಏನು ಅವ್ರದ್ದು ವೆರ್ಡಿಕ್ಟ್ ಬಂತು ಅಂತ ಹೇಳೋಣ, ಅದೇನಾದರೂ ಇಲ್ಲಪ್ಪ ಸಮವಸ್ತ್ರ ಸಂಹಿತೆ ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಪಾಲಿಸಬೇಕು ಏನೇನಿದೆ ಅಂತ ಬಂದರೆ ಅವಾಗ ಏನು ಮಾಡ್ತೀರಾ? ಅವಾಗ ಮಕ್ಕಳಲ್ಲಿ ಪ್ರೆಷರ್ ತರೋದಲ್ವಾ ಇದು? ಮಕ್ಕಳಿಗೆ ನೀವು ಈ ಥರ ತೊಂದರೆ ಕೊಟ್ಟರೆ, ಎಕ್ಸಾಮ್ ಟೈಮಲ್ಲಿ ಕೊಟ್ಟಾಯಿತು, ಹಿಂದಿ ಇಲ್ಲ ಇನ್ನೊಂದಿಲ್ಲ ಎಕ್ಸಾಮ್ ದಿನ, ಅದರ ಮೊದಲು ಇರಲಿಲ್ಲ, ಅವ್ರು ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲ. ಮಧು ಬಂಗಾರಪ್ಪನವರಿಗೆ ಎಜುಕೇಷನ್ ಇದರಲ್ಲಿ ಬಹಳ ಕೆಲಸ ಇದೆ, ತುಂಬ ತೊಂದರೆಗಳಿದೆ, ತುಂಬ ಜ್ವಲಂತ ಸಮಸ್ಯೆಗಳಿದೆ. ಅದು ಯಾವುದರ ಬಗ್ಗೆನೂ ಅವರು ತಲೆ ಕೆಡಿಸ್ಕೊತಾ ಇಲ್ಲ. ಮುಸ್ಲಿಮರ ಈಗ ಅವರು ಏನು ಸಮ್ಮೇಳನ ನಡೀತಾ ಇದೆ, ಈಗ ದಾವಣಗೆರೆಯಲ್ಲಿ ಇದರ ಆಯಿತು. ಈ 16ನೇ ತಾರೀಕು ಸಮ್ಮೇಳನ ಮೊದಲು ಏನಾರೊಂದು ಅವ್ರಿಗೊಂದು ಓಲೈಕೆ ಮಾಡುವಂಥ ಕೆಲಸ ಆಗಬೇಕು. ಈ ಮುಂಗೈಗೆ ತುಪ್ಪ ಸುರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಖಂಡಿತವಾಗ್ಲೂ ಇವ್ರದ್ದು ಯಾವುದೇ ಒಂದು ಇದರದ್ದು ಜನರ ಹಿತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ನೀವು ಹೇಳಿ, ಯಾವುದಾದ್ರೂ ಇಷ್ಟು ದಿನ ಆಯಿತು, 3 ವರ್ಷ ಆಯಿತು, ಈ ರಸ್ತೆಗಳಲ್ಲಿ ಬೆಂಗಳೂರು ಪರಿಸ್ಥಿತಿ ಏನಾಗ್ತಿದೆ, ಮಹಿಳೆಯರ ಪರಿಸ್ಥಿತಿ ಏನಾಗ್ತಿದೆ, ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ, ರೈತರ ಪರಿಸ್ಥಿತಿ ಏನಾಗ್ತಿದೆ, ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಬರೀ ಇವರು ಓಲೈಕೆ ರಾಜಕಾರಣ, ವೋಟ್ ಪೊಲಿಟಿಕ್ಸ್ ಇದು ಬಿಟ್ಟರೆ ಬೇರೆ ಯಾವುದಿಲ್ಲ. ನಾನು ಈಗಲೂ ಹೇಳ್ತಿದ್ದೀನಿ, ಯಾವುದೇ ಒಂದು ಅವರು ಹಿಜಾಬ್ ಅದೇ ಆರೋಪ ಕಾಂಗ್ರೆಸ್ ಅವರು ನಿಮಗೆ ಮಾಡಿದ್ರು 2022ರಲ್ಲಿ. ಯಾಕೆ ಇದನ್ನೆಲ್ಲ ಬ್ಯಾನ್ ಮಾಡ್ತು? ವೋಟ್ ಪಾಲಿಟಿಕ್ಸ್ಗೋಸ್ಕರ ಬಿಜೆಪಿ ಅವ್ರು ಮಾಡಿದ್ರು. ನೋಡಿ, 2022ರಲ್ಲಿ ನಾವು ಮಾಡಿದ್ದೇನು? ವಸ್ತ್ರ ಸಂಹಿತೆ ಕಡ್ಡಾಯ ಅಂತ 1965 ಅಲ್ಲಿ ಏನಿತ್ತು, 1983 ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯ ಕಾಯ್ದೆ ಏನಿದೆ ಅದರ ಪ್ರಕಾರನೇ ನಾವು ಮಾಡಿದೀವಿ. ಯೂನಿಫಾರ್ಮ್ ಕಡ್ಡಾಯ ಮಾಡಿದೀವಿ. ಬಿಜೆಪಿಗೂ ಅವಾಗ ತುಂಬಾ ಅಷ್ಟು ಟೈಮ್ ಬೇಕಾಯ್ತು. 2022ರಲ್ಲಿ ಮಾಡಿದ್ರು. ಯಾವಾಗಿಂದ ಬಿಜೆಪಿ ಸರ್ಕಾರ ಇತ್ತು? ನೋಡಿ, ನಾವು ಯಾವತ್ತೂ ಕೂಡ, ನಾವು ಮತ್ತೊಮ್ಮೆ ಹೇಳ್ತೀನಿ, ಶಾಲೆಯ ಒಳಗಡೆ ಮಾತ್ರ ನಾವು ಹೇಳಿದೀವಿ ಹೊರತು ಹಿಜಾಬ್ ಅನ್ನು ನಿಷೇಧ ಅಂತ ಮಾಡಿದ್ದಲ್ಲ. ಓನ್ಲಿ ಸ್ಕೂಲ್ ಒಳಗಡೆ ಎಲ್ಲಾ ಮಕ್ಕಳು, ಅವರು ಹಿಂದೂ, ಅವರು ಮುಸ್ಲಿಮು, ಸಿಖ್ ಅಂತ ಬೇಡ, ಎಲ್ಲರೂ ಒಗ್ಗಟ್ಟಾಗಿರ್ಲಿ ಅಂತ ಅಂಬೇಡ್ಕರ್ ಅಂತ ಮಾಡಿದಂಥ ಸಂವಿಧಾನದಲ್ಲಿ ಇರುವಂಥದ್ದು ನಾವು ಹೊಸದಾಗಿ ಮಾಡುವಂಥದ್ದಲ್ಲ. ಅದಕ್ಕೆ ನಾವು ಪುಷ್ಟಿ ಕೊಡುವಂತೆ ಶಾಲೆಯ ಒಳಗಡೆ ಒಂದೇ ಸಮಾನವಾಗಿರಲಿ, ಎಲ್ಲ ಮಕ್ಕಳು ಮತೀಯ ಭೇದ ತರುವುದು ಬೇಡ ಅನ್ನೋ ಒಂದೇ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಮಾಡಿದೀವಿ ಹೊರತು ಧರ್ಮಗಳನ್ನು ಒಡೆದಾಳುವ ನೀತಿ ಕಾಂಗ್ರೆಸ್ ಮಾಡುತ್ತೆ, ಜಾತಿಗಳನ್ನು ಒಡೆದಾಳುವ ನೀತಿ ಕಾಂಗ್ರೆಸ್ ಮಾಡುತ್ತೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತೀವಿ ನಾವು. ಕಳೆದ ಬಾರಿ ಸಿದ್ದರಾಮಯ್ಯನವರು ಮಾಡಿದ್ರಿ ಈ ವಿಚಾರನ, ಧರ್ಮವನ್ನು ಒಡೆದಾಳುವ ನೀತಿ. ನಾವು ಯಾವತ್ತೂ ಕೂಡ ಈ ಕಾಂಗ್ರೆಸ್ ಹೇಳಿದರೆ ಅವ್ರು ಏನಂತಾರೆ, ಸರ್ವಧರ್ಮದ ಶಾಂತಿಯ ತೋಟ ಅಂತಾರೆ. ನೋಡಿ, ಸರ್ವಧರ್ಮದ ಶಾಂತಿಯ ತೋಟನ ಮಕ್ಕಳಲ್ಲಿ ಏನಕ್ಕೆ ರಾಜಕೀಯದ ವಿಷ ಬೀಜ ಬಿಸ್ತೀರಾ? ಮಕ್ಕಳು ಒಳಗೆ ನೋಡಿ, ಅವ್ರು ಹಿಜಾಬ್ ಹಾಕ್ಕೊಳ್ಳಿ, ಬುರ್ಕಾ ಹಾಕ್ಕೊಳ್ಳಿ, ನಾವು ಏನು ಪ್ರಾಬ್ಲಮ್ ಇಲ್ಲ. ಆದರೆ ಶಾಲೆಯ ಒಳಗಡೆ ಮಕ್ಕಳೆಲ್ಲರೂ ಆ ಜಾತಿಯವರು ಈ ಜಾತಿಯವರು ಅಂತ ಯಾಕೆ ತೋರಿಸ್ಕೋತೀರಾ? ಈಗ ನಾಳೆ ಇವರು ಕ್ರಿಶ್ಚಿಯನ್ರು ಸಿಲುಬೆ ಹಾಕೊಂಡು ಬರ್ತಾರೆ. ಈಗ ಅವರು ಜನಿವಾರ, ಶಿವದಾರ, ಉಡಿದಾರ ಅಂತ ಹೇಳ್ತಾರೆ. ಅದೆಲ್ಲ ಬಟ್ಟೆ ಒಳಗಡೆ ಇರುವಂಥದ್ದು, ತಲೆ ಮೇಲೆ ಕಾಣುವಂಥದ್ದಲ್ಲ. ಈಗ ಈ ಹುಡುಗ ಇದೇ ಜಾತಿಯವನು, ಇದೇ ಮತದವನು, ನಾವು ಮಕ್ಕಳಲ್ಲಿ ಭೇದ ಭಾವ ಯಾಕೆ ಬೇಕು ನಮಗೆ? ಇದನ್ನು ನಾವು ಪಕ್ಷ ಬೇಡ, ಈ ವೀಕ್ಷಕರು ಇದನ್ನು ನೋಡುವಂಥ ವೀಕ್ಷಕರು ಇದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಮಾತಾಡೋದ್ರಲ್ಲಿ ಮತ್ತೆ ಇಲ್ಲಿ ಧರ್ಮದಂಗಲ್ ಶುರು ಆಗೋದು, ನೀವು ಕೇಸರಿ ಶಾಲ್ ಹಾಕೋ ಅನ್ನೋದು, ಇವರು ಹಿಜಾಬ್ ಹಾಕೋ ಅನ್ನೋದು. ಮಕ್ಕಳನ್ನು, ಮುಗ್ಧ ಮಕ್ಕಳ ಹತ್ರ ರಾಜಕೀಯ ಬೇಡ. ರಾಜಕೀಯ ಇವರು ಒಂದು ವಿರೋಧ ಪಕ್ಷವಾಗಿ, ರಚನಾತ್ಮಕ ವಿರೋಧ ಪಕ್ಷವಾಗಿ ಖಂಡಿತವಾಗ್ಲೂ ಈ ವಾಹಿನಿ ಮುಖಾಂತರ ನಾನು ಹೇಳೋದು ಮಾನ್ಯ ಸಿದ್ದರಾಮಯ್ಯನವರಿಗೆ, ದಯವಿಟ್ಟು ಈ ಥರ ಧರ್ಮದಲ್ಲಿ ಒಡೆದಾಳುವ ನೀತಿಯನ್ನು ಮಾಡಬೇಡಿ.